ಸರ್, ಇವತ್ತು ಒಂದು ಶಿವಾಜಿನಗರದಲ್ಲಿ ಫುಟ್ಪಾತ್ ಪರವು ಕಾರ್ಯಕ್ರಮದಲ್ಲಿ ಒಬ್ಬರ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ ಸರ್. ಹಲ್ಲೆ ಆಗಿದೆ ಸರ್ ಕಡೆ ಮಾತ್ರ ಈ ಥರ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಾ ಇಲ್ಲ, ಇಲ್ಲ. ಇದು ನಾನು ಖಂಡಿಸ್ತೀನಿ. ನಾನು ಇವತ್ತೇನು ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರೊಂದು ಯೋಜನೆಯನ್ನು ಹಾಕ್ಕೊಂಡು ಇವತ್ತು ಫುಟ್ಪಾತ್ ತೆರವನ್ನು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಕೆಲಸ. ಆದರೆ ಅದು ಬರೀ ತೋರಿಕೆ ಆಗಬಾರ್ದು. ಶಿವಾಜಿನಗರದಲ್ಲೂ ಆಗಬೇಕು, ಟ್ಯಾನ್ರಿ ರೋಡಲ್ಲಿ ಆಗಬೇಕು, ಗೌರಿಪಾಳ್ಯದಲ್ಲಿ ಆಗಬೇಕು. ಯಾವುದೇ ಕೋಮನ್ನು ನೋಡದೆ ಫುಟ್ಪಾತಲ್ಲಿ ಜನ ಓಡಾಡಬೇಕು, ಅದು ತೆರವು ಮಾಡಬೇಕು. ಆದರೆ ಇವತ್ತು ಪ್ರತಿಭಟನೆ ಮಾಡಿ ಹೊಡೆದಿರ್ತಕ್ಕಂಥದ್ದು ಏನು ಶಿವಾಜಿನಗರದಲ್ಲಿ ಹೊಡೆದಿರ್ತಕ್ಕಂಥದ್ದು, ಅದು ಯಾರೇ ಆದರೂ ಕೂಡ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಬೇಕು, ಅವ್ರಿಗೆ ರೌಡಿ ಲಿಸ್ಟ್ ಹಾಕಬೇಕು. ಯಾರ್ಯಾರ್ದೋ ರೌಡಿ ಲಿಸ್ಟು ಅಂತೇಳಿ ಮಾಧ್ಯಮಗಳಲ್ಲಿ ರೌಡಿ ಜೊತೆ ಅಂತ ಹೇಳ್ತಾರೆ, ಅಂಥವ್ರು ರೌಡಿ ಲಿಸ್ಟಲ್ಲಿ ಮಾಡಬೇಕು. ಮತ್ತು ಗೃಹ ಸಚಿವರು ಕೂಡ ಅಷ್ಟೇ ಈಗ ಅವರ ಸಾಮರ್ಥ್ಯವನ್ನು ತೋರಿಸ್ಬೇಕು. ಇಲ್ಲಾಂದರೆ ನಾಳೆ ಯಾವುದೇ ಅಧಿಕಾರಿಗಳು ಕೂಡ ಸರ್ಕಾರ ಹೇಳಿರೋದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ನಾಳೆ ಕಾರ್ಗಳು ತೆರವು ಮಾಡಬೇಕಾಗ್ತದೆ, ರಾಜಗಾಲುವೆಯನ್ನು ತೆರವು ಮಾಡಬೇಕಾಗ್ತದೆ, ಅಕ್ರಮವಾಗದಂಥ ಬೇರೆ ಬೇರೆ ಕಟ್ಟಡಗಳನ್ನು ತೆರವು ಮಾಡಬೇಕಾಗ್ತದೆ. ಯಾವ ಧೈರ್ಯದ ಮೇಲೆ ಹೋಗ್ತಾರೆ? ಸೊ ನಾವಂತೂ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಕ್ಷಣ ಅವರನ್ನು ಬಂಧಿಸಿ ರೌಡಿ ಲಿಸ್ಟ್ ಆಗಬೇಕು, ಪಾಠ ಆಗಬೇಕು. ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಏನಾಗ್ತದೆ ಅಂತಕ್ಕಂಥದ್ದನ್ನು ಈ ಒಂದು ಘಟನೆಯಿಂದ ಆಗಬೇಕು. ಬಹುಶಃ ಅವ್ರೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬೆಂಗಳೂರಲ್ಲಿ ಫುಟ್ಪಾತ್ ಮೇಲೆ ಮತ್ತೆ ಅಂಗಡಿಗಳು ವ್ಯಾಪಾರ ಮಾಡ್ತಾರೆ. ನಾವು ಕೂಡ ತಡೆಯೋಕ್ಕಾಗೋದೇ ಇಲ್ಲ ಅದನ್ನು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದು. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಏನು ಹೇಳಿದೆ, ಕೆಲವು ದಾಖಲೆಗಳನ್ನು ಕೊಡಬೇಕು. ಆದರೆ ಇವತ್ತು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸರ್ಕಾರ ಅಲ್ಲೇ ಹೋಗಿ ಅವ್ರಿಗೆ ವಾಸದ ಪ್ರಮಾಣ ಪತ್ರವನ್ನು ಕೊಡ್ತೀವಿ. ಯಾಕಂದರೆ ಇಲ್ಲಿ ನಾವು SIR ಮಾಡ್ತಾ ಇರ್ತಕ್ಕಂಥದ್ದೇ ಇಲ್ಲಿನ ವಾಸಿಗಳ ಇಲ್ಲ ಹೊರಗಡೆಯವರು ಅಂತೇಳಿ. ಇವರು ಒಂದ್ಸರಿ ಇಲ್ಲಿ ವಾಸ ಮಾಡೋರು ಅಂತೇಳಿ ಪ್ರಮಾಣ ಪತ್ರ ಕೊಟ್ಟರೆ ಮುಗಿದೋಯ್ತಲ್ಲ ಅದರ ಕಡೆಗೆ. ಅಂದರೆ ಅಕ್ರಮ ಬಾಂಗ್ಲಾದೇಶದವರು, ಅಕ್ರಮ ಮಯನ್ಮಾರವರು, ಅಕ್ರಮ ಪಾಕಿಸ್ತಾನದವ್ರಿಗೆ ಇವರು ಇಲ್ಲಿ ವಾಸದ ದೃಢೀಕರಣ ಪತ್ರ ಕೊಡೋದು ದೊಡ್ಡ ಹುನ್ನಾರ ಇದು. ಇಲ್ಲ ಬೇರೆಯವರೆಲ್ಲ ಇವಾಗ ಮಾಡಿಸ್ಕೊಂಬರ್ತಾವ್ರಲ್ಲ ವಾಸದ ಪ್ರಮಾಣ ಪತ್ರ. ನಿನ್ನ ಮನೆ ಕರೆಂಟ್ ಬಿಲ್ ಕೊಟ್ಟರೆ ಆಯ್ತಲ್ಲ, ಇಲ್ಲ ನಿನಗೆ ಬಾಡಿಗೆ ಮನೆ ಇದ್ದಿತ್ತು ಅಂದರೆ ಕರಾರು ಪತ್ರ ಕೊಟ್ಟರೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಆದರೆ ಹೋಗಿ ಮನೆಗೆ ಹೋಗಿ ಹುಡ್ಕೊಳ್ತಾರೆ ಅಂತಕ್ಕಂಥದ್ದು ಇದು ದೇಶಕ್ಕೆ ಭದ್ರತೆಗೆ ದೊಡ್ಡ ಮಾರಕ. ಇದನ್ನು ತಕ್ಷಣ ನಿಲ್ಲಿಸಬೇಕು. ಈಗಾಗಲೇ ನಾವು ಗವರ್ನರ್ಗೂ ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಈ ಸರ್ಕಾರ ದಬ್ಬಾಳಿಕೆ ಮಾಡಿಕೊಂಡು ಅಕ್ರಮ ಮತದಾರರನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ತಕ್ಷಣ ನಿಲ್ಲಿಸಬೇಕು.